ಓಕೆ ಸರ್, ತಾವು ಎದೆ ತುಂಬಿ ಹಾಡುವೇನೋ ಬಗ್ಗೆ ಹೇಳ್ತಾ ಇದ್ರಿ. ಅಲ್ಲಿ ಹಾಡಿದ ಮೊದಲನೇ ಹಾಡು ಏನಾದ್ರು ನೆನಪಿದ್ಯಾ? ಯಾವ ಸಾಂಗ್ ಹಾಡಿದ್ರಿ ಅಂತ? ಅಲ್ಲಿ ನಾನು ಮೊದಲನೇ ಹಾಡಿದ್ದು ಇದು ಸರ್, ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಅದು ಫಸ್ಟ್ ಸಾಂಗ್ ನಂದು. ಸೋಲೋ ಹಾಡಿದ್ರ ಕಪಲ್ ಹಾಡಿದ್ರ? ಸೋಲೋ 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 ಸೋಲೋ. ಒಂದೆರಡು ಲೈನ್ ಬಿಡಿ ಸರ್ ಹಂಗೆ ನೋಡೋಣ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ವೆರಿ ನೈಸ್. ಬಹಳ ಸಂತೋಷ ಆಯ್ತು. ಆಕ್ಚುಲಿ ಇದನ್ನ ಹಾಡಿದಾಗ ಏನ್ ಹೇಳಿದ್ರು ಸರ್ ಫೀಡ್ಬ್ಯಾಕ್ ತಮ್ಗೆ? ಎಸ್ ಪಿ ಬಿ ಸರ್ ಬಂದು ನನಗೆ ಫಸ್ಟ್ ಅವ್ರು ನನ್ನ ಕರೀತಾ ಇದ್ರು ಸುಪ್ರೀತ್ ಅಂತ. ಅವಾಗ ನಾನು ಅಷ್ಟೇ ಇದ್ದಿದ್ದೆ ಹೆಸರು. ಈಗ ಸುಪ್ರೀತ್ ಗಾಂಧಾರ ಮಾಡ್ಕೊಂಡಿದ್ದೀನಿ. ಸುಪ್ರೀತ್ ಫಸ್ಟ್ ಅವ್ರು ಹೇಳೋದೆ, ತುಂಬಾ ಚೆನ್ನಾಗಿ ಹಾಡಿದ್ಯಾ ನೀನು, ತುಂಬಾ ಚೆನ್ನಾಗಿತ್ತು. ಆದ್ರೆ ಸ್ವಲ್ಪ ಅವಾಗ ಹಾಡ್ತಿದ್ದಿದ್ ಬೇರೆ ರೀತಿನೇ, ನಾನು ಈಗ ಹಾಡ್ತಿರೋದೇ ಬೇರೆ, ಇಂಪ್ರೂವೈಸೇಷನ್ ಇದೆ. ಅವಾಗ ಸ್ವಲ್ಪ ಕಮ್ಮಿ ಹಾಡ್ತಿದ್ದೆ. ಸ್ವಲ್ಪ ನೀವು ಇಂಪ್ರೂವೈಸೇಷನ್ ಮಾಡ್ಕೋಬೇಕು, ಇಲ್ಲಿ 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 ಅಂತ ಹೇಳೋರು. ಹೈ ಪಿಚ್ ಸ್ವಲ್ಪ ಮಾಡ್ಕೋ, ನೋಡ್ಕೋ, ಹಿಂಗಿಂಗ್ ಅಂತ ಹೇಳೋರು. ಬಟ್ ಆ ಸಾಫ್ಟ್ನೆಸ್ ಇದೆಯಲ್ಲ ಸರ್ ಅವ್ರ ವಾಯ್ಸ್ ಅಲ್ಲಿ, ಆ ಹೇಳೋ ರೀತಿ ಇದೆಯಲ್ಲ, ಅದ್ ಯಾರಿಗೂ ಬರಲ್ಲ ಸರ್. ಎಸ್ ಪಿ ಬಿ ಸರ್ ಬಿಟ್ರೆ ಲೆಜೆಂಡ್ ಅವರು, ನಮಗೆಲ್ಲ ಸರ್ ದೇವ್ರವ್ರು ಎಸ್ ಪಿ ಬಿ ಸರ್. ನಮ್ಮ ಸಿಂಗರ್ಸ್ ಗಳಾಗ್ಲಿ ಮ್ಯೂಸಿಷಿಯನ್ಸ್ ಗಳಾಗ್ಲಿ ನಮಗೆಲ್ಲ ದೇವ್ರವ್ರು. ಇವತ್ ನಮ್ಮೊಂದಿಗೆ ಇಲ್ಲ, ಬೇಗ ದೇವ್ರು ಕರ್ಕೊಂಡ್ಬಿಟ್ಟ. ಅಂದ್ರೆ ಅವ್ರ ಹಾಡುಗಳಿದೆಯಲ್ಲ ಸರ್, ಇವತ್ತಿಗೂ ಮರೆಯಕ್ಕಾಗಲ್ಲ ನಾವು. ಆ ಹಾಡುಗಳು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಂದ್ರೆ ಅವ್ರ ಹಾಡುಗಳನ್ನ, ಅವ್ರ ಹಾಡುಗಳಿಂದನೇ ಇವತ್ತು ನಾವು ಕಲ್ತು 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 ಎಸ್ ಪಿ ಬಿ ಸರ್ ಹಾಡುಗಳಿಂದನೇ ನಾವು ಇನ್ಸ್ಪೈರ್ ಆಗಿರೋದು ಸರ್ ತುಂಬಾ. ಅಲ್ಲಿ ಆ ಒಂದು ಸರಿಗಮಪ ಶೋನ ಇದರಲ್ಲಿ ಸಾರಿ ರಿಟೇಕ್. ಓಕೆ ಸರ್, ಅಲ್ಲಿ ಆ ಎದೆ ತುಂಬಿ ಹಾಡುವೆನು ಶೋನಲ್ಲಿ ನೀವು ಎಸ್ ಪಿ ಬಿ ಅವ್ರ ಮುಂದೆ ಎಷ್ಟು ಸಾಂಗ್ ಗಳನ್ನ ಹಾಡಿರ್ಬೋದು ಅಂದಾಜು? ಆಲ್ಮೋಸ್ಟ್ ಒಂದು 8-9 ಹಾಡು ಆಡಿರ್ಬೋದು ಸರ್. ಓಕೆ, 8-9 ಹಾಡು ಆಡಿರ್ಬೋದು. ಅವ್ರ ಮುಂದೆ ನಿಂತ್ಕೊಳ್ಳೋದೇ ದೊಡ್ಡ ಪುಣ್ಯ. ಎಷ್ಟೋ ಜನರ ಕನಸಾಗಿತ್ತದು. ಅಂತದ್ರಲ್ಲ ಅವ್ರ ಮುಂದೆ ನಿಂತ್ಕೊಂಡು ಹಾಡ್ತೀರಾ, ಸಾಕಷ್ಟು ಒಳ್ಳೆ ಹೆಸರು ಬರುತ್ತೆ. ನಮ್ದೇನೂ ಇಲ್ಲ ಸರ್, ದೇವ್ರು. ನಾನ್ ನಂಬಿರೋದು, ನಾನು ಆಕ್ಚುಲಿ ತುಂಬಾ ಆಧ್ಯಾತ್ಮ ನಂಬೋರು. ನಾನು ದೇವ್ರನ್ನ ಬಹಳ ನಂಬ್ತೀನಿ. ನಮ್ಮ ಮನೆ ದೇವ್ರು ರೇಣುಕಾ ಎಲ್ಲಮ್ಮ ತಾಯಿ. ಆ ತಾಯಿನ ನಂಬಿ ನಾನು ಕೆಲಸ ಮಾಡೋದು. ಫಸ್ಟ್ ಏನೇ ಕೆಲಸ ಇರ್ಲಿ ಸರ್, ಆ ತಾಯಿನ ನಾನು ನಂಬಿ ಕೆಲಸ ಮಾಡ್ತೀನಿ, ಸಕ್ಸಸ್ ಗ್ಯಾರಂಟಿ ಅಂತ ಆ ತಾಯಿ ಹೇಳೋದು. ಆತರ ನಾವು ನಂಬಿದ್ದೆ. ಆಗ ಎಸ್ ಪಿ ಸರ್ ನ ಮೀಟ್ ಮಾಡ್ಬೇಕು ಅನ್ನೋದು ಎಷ್ಟೋ ಇತ್ತು ನಮ್ಗೆ. ಅವ್ರನ್ನೊಂದ್ಸಲ ಮೀಟ್ ಮಾಡಿದ್ರೆ ಸಾಕು ಅಂತ. ಬಟ್ ನನ್ನ ದೇವ್ರು ಶೋಗೆ ಕರ್ಸ್ಕೊಂಡು ಅವರೇ ಜಡ್ಜ್ ಆಗಿ ಮುಂದೆ ಕುತ್ಕೊಂಡು, ಎಲ್ಲ ಭಾಗ್ಯ ಸರ್, ಯಾರಿಗೂ ಸಿಗೋದಿಲ್ಲ. ತಿರ್ಗಾ ಅದಾದ್ಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲೂ ಭೇಟಿ ಆದೆ. ಅದಾದ್ಮೇಲೆ ತಿರ್ಗಾ ಭೇಟಿ ಹಾಕಕ್ ಆಗ್ಲೇ ಇಲ್ಲ. ಒಂದು ಸಾಕು ಸರ್, ಈಗ ನಾವು ಆರಾಧ್ಯ ದೈವ ಅನ್ಕೊಳ್ಳೋರ ಜೊತೆನಲ್ಲಿ ಇಷ್ಟು ಕ್ಷಣ ಇದ್ರು ಸಾಕು, ಅದನ್ನೇ ನೆನಪು ಮಾಡ್ಕೊಂಡು ಮತ್ತಷ್ಟು ಸಾಧನೆ ಮಾಡೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಅದಾದ ನಂತರ ನಿಮ್ಮ ಜರ್ನಿ ಮತ್ತೆ ಹೇಗೆ ಮುಂದುವರಿತಾ ಹೋಯ್ತು ಅಂತ? ಅದಾದ್ಮೇಲೆ ಸರ್ ಒಂದು 4-5 ರಿಯಾಲಿಟಿ ಶೋ ಆಡಿದೆ. ಒಂದಷ್ಟು ರಿಯಾಲಿಟಿ ಶೋಗಳು ರೀಸೆಂಟ್ ಆಗಿ ಸರಿಗಮಪಲ್ಲೂ ಇದ್ದೆ. ಸೀಸನ್ 13 ನಾನು, ಸಂಜಿತ್ ಹೆಗಡೆ, ಸುನೀಲ ಎಲ್ಲ ನಾವೆಲ್ಲ ಒಂದು ಟೀಮ್. ಅಲ್ಲಿ ಟಾಪ್ 30 ಇದ್ದೆ. ಸಂಜಿತ್ ಹೆಗಡೆ ಮುಂದೆ ಹೋದ್ರು, ನಾನು ಎಲಿಮಿನೇಷನ್ ಆಗೋದೆ. ಟಾಪ್ 30 ಎಲಿಮಿನೇಟ್ ಆಯ್ತು. ಆ ಶೋನ ನಾನು ಬಹಳ ನಂಬಿದ್ದೆ. ಕರ್ನಾಟಕದ ಜನತೆಗೆ ನಾನು ಯಾರು ಅಂತ ಗೊತ್ತಾಗ್ತೀನಿ ಈ ಶೋ ಅಲ್ಲಿ ಅನ್ನೋದೊಂದು ನನಗಿತ್ತು ಮೈಂಡ್ ಅಲ್ಲಿ. ಬಟ್ ಆ ಶೋ ಅಲ್ಲಿ ಏನಾಗೋಯ್ತು ಸರ್, ಎಲಿಮಿನೇಟ್ ಆದ್ನಾ, ಟಾಪ್ 30 ಕೆಳಗಡೆ ಬಂದೆ. ಆಕ್ಚುಲಿ ಕೇಳ್ದೆ, ಸರ್ ಏನ್ ತಪ್ಪು ಮಾಡ್ದೆ ನಾನು, ಹಾಡಲ್ಲಿ ಏನಾದ್ರು ತಪ್ಪಿದ್ಯಾ? ಕಮೆಂಟ್ಸ್ ಎಲ್ಲ ಚೆನ್ನಾಗ್ ಬಂತು ಸರ್. ವಿಜಯ ಪ್ರಕಾಶ್ ಅವರು ಚೆನ್ನಾಗಿ ಆಡಿದ್ಯಾ ಅಂದ್ರು, ಅರ್ಜುನ್ ಜನ್ಯ ಸರ್ ಚೆನ್ನಾಗಿ ಆಡಿದ್ಯಾ ಅಂದ್ರು, ರಾಜೇಶ್ ಅವರು ಚೆನ್ನಾಗಿ ಆಡಿದ್ಯಾ ಅಂದ್ರು. ಬಟ್ ಬಜರ್ ಒಂದೇ ಬಂದಿದ್ದು, ಸಂಜಿತ್ ಹೆಗಡೆಗೂ ಒಂದೇ ಬಜರ್. ತುಂಬಾ ಜನಕ್ಕೆ ಒಂದೊಂದೇ ಬಜರ್ ಬಂದಿದೆ. ಎಲ್ಲ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ವಿ ನಾವು. ಲಾಸ್ಟ್ ಅಲ್ಲಿ ನೋಡಿದ್ರೆ 4 ಜನ ನಾವು ಎಲಿಮಿನೇಷನ್ ಅಂತ ಬಂತು. ನನಗೆ ಎಲ್ಲಿತ್ತ ಗೊತ್ತಿಲ್ಲ ನನಗೆ. ಆ ಟೈಮಲ್ಲಿ ಹಿಂಗ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೆ, ನಾನು ಸೆಲೆಕ್ಟ್ ಆಗ್ತೀನಿ, ಈ ಶೋ ಏನೋ ಒಂದು ನನಗೆ ಲೈಫ್ ಕೊಡುತ್ತೆ, ಇಷ್ಟು ದಿನ ವೇಟ್ ಮಾಡಿದಕ್ಕೂ ನನಗೊಂದು ಲೈಫ್ ಆಗುತ್ತೆ ಅಂತ ಅವ್ರನ್ನ ಕೇಳಿದೆ. ನಾನು ಶೋ ಹ್ಯಾಂಡಲ್ ಮಾಡೋರ್ನ ಕೇಳಿದೆ, ಸರ್ ಹಿಂಗಾಗಿದೆ, ಯಾಕೆ ಏನ್ ತಪ್ಪಾಯ್ತು, ನಾನು ಏನಾದ್ರು ತಪ್ಪು ಮಾಡದ್ನ, ಏನಾದ್ರು ತಪ್ಪಾಗಿ ಹಾಡದ್ನ ಅಂತೆಲ್ಲ ಕೇಳಿದೆ. ಎಷ್ಟೋ ಜನ ಕಚ್ಚಡವಾಗಿ ಹಾಡಿದಾರಲ್ಲ, ಏನಾಗಿದೆ, ನನ್ನ ಪ್ರಾಬ್ಲಮ್ ಏನು ಅಂತ. ಗೊತ್ತಿಲ್ಲಪ್ಪ, ಎಲ್ಲ ಶೋ ಡೈರೆಕ್ಟ್ರು, ಶೋ ಚಾನಲ್ ಅಂದ್ರು. ಹೌದಾ ಸರ್, ಆಯ್ತು ಬಿಡಿ ಸರ್, ಆಯ್ತು. ಏನ್ ಸರ್ ಅವಕಾಶ ಸಿಗುತ್ತಾ ಇಲ್ವಾ ನನಗೆ ಅಂತ ಕೇಳಿದೆ. ಬೇಡಿದೀನಿ ಸರ್, ಅವತ್ತು ತುಂಬಾ ಬೇಡಿದೀನಿ, ಗಾಡಿ ಬೇಡಿದೀನಿ.
ನಾನು ಅವತ್ತು ಡಿಸೈಡ್ ಮಾಡಿದೆ ನನ್ನ ಲೈಫಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು. ಆಯ್ತು, ಎಲಿಮಿನೇಷನ್ ಆಗೋದ್ನಲ್ಲ, ಹೋಯ್ತದು, ಮುಗ್ದೋಯ್ತು. ತುಂಬಾ ಡಿಪ್ರೆಷನ್ ಹೋದೆ ಸರ್ ಅವಾಗ ನಾನು, ಬಹಳ ಡಿಪ್ರೆಷನ್. ಒಟ್ಟೋಯ್ತಲ್ಲ ಇದು ಶೋ, ದೊಡ್ಡ ಶೋ, ಕರ್ನಾಟಕ ಜನತೆಗೆಲ್ಲ ನನ್ಗೆ ಗೊತ್ತಾಗ್ತಾ ಇತ್ತು ಹೋಯ್ತೆ ಅಂತ. ತುಂಬಾ ಜನ ಫೋನು ಮಾಡ್ಬಿಟ್ರು ನನ್ಗೆ, ನೀನ್ ಯಾಕೆ ಆ ಶೋಗೆ ಹೋಗೋಕೋದೆ. ತುಂಬಾ ಜನ ಚಾನೆಲ್ಗಳವರೇ ಫೋನ್ ಮಾಡ್ಬಿಟ್ರು, ನೀನ್ ಮ್ಯೂಸಿಕ್ ಮಾಡ್ತಾ ಇದ್ದೆ, ಎಲ್ಲಾ ಮಾಡ್ತಾ ಇದ್ದೆ, ಹಾಡ್ ಆಡ್ತಿದ್ದೆ, ಜಿಂಗಲ್ಸ್ ಮಾಡ್ತಾ ಇದ್ದೆ, ಆ ಶೋ ಬೇಕಾಗಿರ್ಲಿಲ್ಲ ನಿನ್ಗೆ, ಮರ್ಯಾದೆ ಹೋಯ್ತಲ್ಲ ಅಂತ ಫೋನ್ ಮಾಡಿದ್ರು. ಏನ್ ಮಾಡೋದು, ಎಲ್ಲ ಮರ್ಯಾದೆ ಹೋಯ್ತು, ಎಲ್ಲ ಹೊಟ್ಟೋಯ್ತು. ಆಮೇಲೆ ಬಂದೆ ಸರ್. ನಾನು ನಮ್ಮ ತಂದೆ ತಾಯಿನೂ ಕರ್ಕೊಂಡೋಗಿಲ್ಲ ಆ ಶೋಗೆ, ಕುತ್ಕೊಂಡು ನೋಡಿ ಅಂತ. ಯಾಕಂದ್ರೆ ಸೆಲೆಕ್ಟ್ ಆದ್ಮೇಲೆ ಕರ್ಕೊಂಡು ಹೋಗೋಣ ಅಂತ ಇದ್ದಿದ್ ನನ್ನ ಮನ್ಸಲ್ಲಿ. ನಮ್ ಬ್ರದರ್ನ ಕರ್ಕೊಂಡೋದೆ, ಮಾಹಿ ಅನ್ಬಿಟ್ಟು ನಮ್ ಬ್ರದರ್. ಅವನು ದೊಡ್ಡ ಕೊರಿಯೋಗ್ರಾಫರ್ ತಮಿಳ್ನಾಡಲ್ಲಿ. ಈ ಜಾಕಿ ಜಾಕಿ ಸಾಂಗ್ ನೋಡಿದಿರಲ್ಲ, ಅದ್ರಲ್ಲಿ ಬ್ಯಾಕ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದ ನಮ್ ಬ್ರದರ್. ಅವನು, ಬ್ರದರ್ ನೀವು ತಲೆ ಕೆಡ್ಸ್, ಶೋ ಎಲಿಮಿನೇಟ್ ಆದ್ಮೇಲೆ ಬ್ರದರ್ ನೀವು ತಲೆ ಕೆಡ್ಸ್ಕೊಬೇಡಿ ಬ್ರದರ್, ನಾನ್ ಇದೀನಿ ಬ್ರದರ್, ಒಂದ್ ಟೆಂಪಲ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ. ಒಂದ್ ಟೆಂಪಲ್ ಕರ್ಕೊಂಡು ಹೋಗ್ತಾ ಇಮಿಡಿಯೇಟ್ ಸರ್ ಅಳ್ತಾ ಇದ್ದೆ. ನಾನು ಡಿಪ್ರೆಷನ್ ಅಲ್ಲಿ ಇದ್ದೆ ಅವಾಗ, ಕಾಡಿಗೆ ಬೇಡ್ಬಿಟ್ನಲ್ಲ, ಆ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ನಾನು. ಅವಾಗ ನನ್ನ ಲೈಫಲ್ಲಿ ಇನ್ನೇನು ಮಾಡಕ್ ಆಗಲ್ಲ, ಮುಗಿದೋಯ್ತು ನನ್ ಕತೆ ಅಂತ. ನೀವೇನ್ ತಲೆ ಕೆಡ್ಸ್ಕೊಂಡಿರೋ ಬರೀ ಅಂತ ಒಂದ್ ತಮಿಳ್ನಾಡಲ್ಲಿ ಒಂದ್ ದೇವಸ್ಥಾನ ಕರ್ಕೊಂಡು ಹೋಗ್ರಿ ಸರ್ ಅಪ್ಪ. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ವಾಪಸ್ ಬಂದಿದ್ದೆ, ಫಸ್ಟ್ ಮಾಡಿದ್ದೆ ನಮ್ ಡಿ ಬಾಸ್ ಹಾಡು. ಸೂಪರ್. ಇಮಿಡಿಯೇಟ್ ದೇವ್ರು ಏನ್ ಮಾಡಿದ್ರು ಅಂದ್ರೆ, ಈ ಶೋ ನಿನ್ಗೆ ವೇಸ್ಟ್ ಅಪ್ಪ, ಅದಕ್ಕಿನ್ನ ದೊಡ್ಡವ್ರನ್ನ ಭೇಟಿ ಮಾಡಿಸ್ತೀನಿ ಬಾ ಅಂತ ದರ್ಶನ್ ಅವ್ರ ಭೇಟಿ ಮಾಡ್ತಿದ್ರು ದೇವ್ರು. ನಿನಗೆ ಇದು ಬೇಡ, ನಿನಗ್ ಬೇರೆ ಏನೋ ಇದೆ ನಿನಗೆ, ಆಯ್ತು ನಿನ್ಗೆ ದೊಡ್ಡದಿದೆ ಇನ್ನ, ತಲೆ ಕೆಡಿಸ್ಕೋಬೇಡ ಅನ್ಬಿಟ್ಟು ದೇವ್ರ ಏನ್ ಮಾಡಿದ್ರು, ತಪ್ಪಂತ ಕರ್ಕೊಂಡು ದರ್ಶನ್ ಅವ್ರ ಹಾಡ್ ಮಾಡಿದೆ ಅವತ್ತು. ಅವತ್ತಿಂದ ನನ್ನ ಲೈಫ್ ಜರ್ನಿ ಶುರು ಆಯ್ತು ಸರ್. ಅವತ್ತೇನಾದ್ರೂ ನೀವು ಒಂದ್ ವೇಳೆ ಆ ಶೋನಲ್ಲಿ ಕಂಟಿನ್ಯೂ ಆಗೋಗಿದ್ದಿದ್ರೆ ಇವತ್ತಿರುವಂತ ಸುಪ್ರೀತ್ ಗಾಂಧಾರ ಸಿಗ್ತಾ ಇರ್ಲಿಲ್ಲ. ಈ ತರ ಸಿಗ್ತಾ ಇರ್ಲಿಲ್ಲ. ಅವಾಗ ಆ ಶೋ ನಾನು ಹೋಗಿದ್ಬಿಟ್ಟಿದ್ರೆ ಯಾರ ಜೊತೆ ಎಲ್ಲೋಗ್ಬಿಡ್ತಾ ಇದ್ನ. ಹೌದು, ಅಲ್ಲಿ ಇಲ್ಲಿ ಹಾಡ್ಕೊಂಡು, ವೇದಿಕೆ ಮೇಲೆ ಹಾಡ್ಕೊಂಡು, ಸಿನಿಮಾದಲ್ಲಿ ಅದು ಇದು ಒಂದು ಹಾಡ್ಕೊಂಡು ಅದೇ ಬೇರೆ ಹೋಗ್ತಿದ್ನ ನನಗೆ ಗೊತ್ತಾಗ್ತಿರ್ಲಿಲ್ಲ. ಒಳ್ಳೇದೇ ಆಯ್ತು ಅನ್ಸ್ತಾ ಇದೆ ನನಗೆ ಇವಾಗ, ಗತ್ತೆ ಹೇಳ್ಕೊಂಡ್ಬಿಡ್ತೀನಿ. ಈಗ ಒಳ್ಳೇದೇ ಆಗ್ತಾ ಇದೆ ನನಗೆ. ದೇವ್ರು ಒಳ್ಳೇದ್ ಏನೋ ಒಂದ್ ಇಟ್ಟಿದ್ದಾನೆ ನನಗೆ, ಗೊತ್ತಿಲ್ಲ ಎಲ್ಲಿಗ್ ಕರ್ಕೊಂಡೋಗಿ ನನ್ನ ಬಿಡ್ತಾನೋ ಕೊನೆಯವರೆಗೂ ನನಗಂತೂ ಗೊತ್ತಿಲ್ಲ. ದೇವ್ರಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ, ನಾನು ಒಬ್ಬ ಕಲಾವಿದ, ನನ್ನ ಎಲ್ಲಿಗ್ ಕರ್ಕೊಂಡೋಗಿ ಬಿಡ್ತೀಯ ಅಲ್ಲಿ ನಿನಗ್ ಬಿಟ್ಟಿದ್ದು, ನನಗ್ ಗೊತ್ತಿಲ್ಲ. ನನ್ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀನ್ ಎಲ್ಲಾರು ಕರ್ಕೊಂಡು ಹೋಗ್ಬಿಡೋಣ, ಎಲ್ಲಿ ಮುಟ್ಟಿಸ್ತೀಯ ನನಗಂತೂ ಗೊತ್ತಿಲ್ಲ.